ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಮಗಳ ಸ್ಕೂಲಲ್ಲಿ ಒಂದು ನವರಾತ್ರಿ ಪ್ರಯುಕ್ತ ಒಂದು ಫಂಕ್ಷನ್ ಇತ್ತು ಚಿಕ್ಕದಾಗಿ. ಅದಕ್ಕೋಸ್ಕರ ನಾನು ನನ್ನ ಮಗಳು ಇಬ್ಬರೂ ಬೆಳಗ್ಗೆನೇ ಬೇಗ ರೆಡಿ ಆಗಿಬಿಟ್ಟು ತಿಂಡಿ ತಿಂದ್ಕೊಂಡು ಹೊರಟ್ಬಿಟ್ವಿ. ಸ್ಕೂಲಿಗೆ ಬಂದಿದ್ದೀವಿ. ಅದು ಏನಪ್ಪ ಅಂತಂದರೆ ಇಲ್ಲಿ ತಂದೆ ತಾಯಿಗೆ ಪಾದ ಪೂಜೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ರು ನವರಾತ್ರಿ ಪ್ರಯುಕ್ತ. ಅದಕ್ಕೋಸ್ಕರ ನಮ್ಮ ಮನೆಯವರು ಬರಲಿಲ್ಲ, ಹಾಗೆ ನಾನು ನನ್ನ ಮಗಳು ಇಬ್ಬರೇ ಹೋಗಿದ್ವಿ. ನೋಡಿ, ನಾವೆಲ್ಲ ಚೇರ್ ಮೇಲೆ ಕೂತಿದ್ದೀವಿ, ಕೆಳಗಡೆ ಮಕ್ಕಳು ಕೂತು ಪಾದ ಪೂಜೆಗೋಸ್ಕರ ರೆಡಿ ಮಾಡ್ಕೊತಾ ಇದ್ದಾರೆ. ವ್ಲಾಗ್ ತುಂಬ ಚೆನ್ನಾಗಿರುತ್ತೆ, ತುಂಬ ಅರ್ಥಪೂರ್ಣವಾಗಿ ಇರುತ್ತೆ. ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಮಗಳು ಇವತ್ತು ಸೀರೆ ಉಟ್ಕೊಂಡಿದ್ಲು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಹಾಗಾದರೆ ವಿಡಿಯೋದಲ್ಲಿ ಹೋಗ್ಬಿಡೋಣ. ಮಕ್ಕಳು ನಿಮಗೆ ವಿಶೇಷವಾಗಿ ಪೇರೆಂಟ್ಸ್ಗೆ ಗೊತ್ತಿಯೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಗೊತ್ತಿಯೂ ತಪ್ಪು ಮಾಡಿದ್ದಾರೆ, ಹೌದಲ್ಲ? ಕರೆಕ್ಟ್ ಅಲ್ವಾ? ರೈಟ್? ಬೇಕೋ ಬೇಡವೋ ಅನ್ನೋದಕ್ಕಿಂತ ಬೇಕು ಅಂತಾನೆ ತಪ್ಪು ಮಾಡಿರ್ತಾರೆ. ಅಂಡ್ ನಮ್ಮೆಲ್ಲ ಪಾಲಕರ ಒಂದು ದೊಡ್ಡ ಮನಸ್ಥಿತಿ ಏನು ಅಂತಂದ್ರೆ, ಅವ್ರು ಮಾಡಿರೋ ತಪ್ಪುಗಳನ್ನ ನಿಮ್ ಹೊಟ್ಟೆ ಕಡೆ ಹಾಕೊಂಡು ಅವ್ರಿಗೆಲ್ಲ ಇರ್ಲಿ ಬಿಡಿ ಪರವಾಗಿಲ್ಲ, ಇರ್ಲಿ ಬಿಡು, ಯಾಕಂದ್ರೆ ನಿಮ್ಗಿರೋದು ಒಂದೋ ಎರಡೋ, ಎಲ್ಲಿ ಏನಾದ್ರು ಹೇಳಿದ್ರೆ ಏನಾದ್ರು ವಿಶೇಷ ಸ್ವಲ್ಪ ತೊಳೆದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ರೈಟ್? ಆ ಒಂದು ಭಾವನೆಗಳನ್ನ ಒಂದಷ್ಟು ಸರಿ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಆದ್ರೂ ಮಕ್ಕಳು ಬಾಲಾವಸ್ಥೆಯಲ್ಲಿ ಸಹಜ ಒಂದಷ್ಟು ತಪ್ಪುಗಳು ಮಾಡಿದ್ದಾರೆ. ಈ ಪ್ರಬುದ್ಧತೆಗೆ ಬರುವಂತ ಸಮಯದಲ್ಲಿ ಇಲ್ಲಿವರೆಗೂ ಮಾಡಿದ ತಪ್ಪುಗಳನ್ನ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ನಿಮ್ಮ ಪಾದವನ್ನ ತೊಳೆದು ಅವರ ಪಾಪವನ್ನ ತೊಳ್ಕೊಳ್ಳಕ್ಕೆ ಒಂದು ಸ್ವಲ್ಪ ಸಂಕಲ್ಪ ಮಾಡ್ಕೊಂಡು ಹೊರಟಿದ್ದಾರೆ. ಪೇರೆಂಟ್ಸ್ ನಿಮಗೆ ಮಾಡಬಹುದಾ? ಖಂಡಿತ ಮಾಡಬಹುದಲ್ಲ. ಕರ್ಪೂರ ಹಚ್ಚದೆಲ್ಲ ಮಾಡ್ಕೋಬೇಡಿ, ಅದು ಎರಡನೇ ಹಂತದಲ್ಲಿ ಬರುತ್ತೆ, ಆಯ್ತಾ? ಮೊದಲನೇ ಹಂತದಲ್ಲಿ ಇಷ್ಟೇ, ನೀವು ಪಾದವನ್ನು ತೊಳೆದು ಶೃಂಗಾರವನ್ನು ಮಾಡಿ ಹೂವನ್ನು ಏರಿಸಿದ ನಂತರ ಇನ್ನು ಮಂತ್ರಘೋಷ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಅದೇ ಪಾದಗಳನ್ನು ಟಚ್ ಮಾಡಿ ತಲೆ ತಗ್ಸಿ ಕಣ್ಮುಚ್ಚಿ ನಮ್ಮ ಮಂತ್ರದ ಜೊತೆಗೆ ನೀವು ತಲೆನರಾಗ್ಬೋದು. ಪೇರೆಂಟ್ಸ್ ಮಕ್ಕಳು ಕಾಲ್ ಟಚ್ ಹಾಕೊಂಡು ನೀವು ಅವ್ರ ತಲೆ ಮೇಲೆ ಕೈ ಇಟ್ಟು ನೀವು ಸಹ ಕಣ್ಮುಚ್ಕೊಂಡು ಮಂತ್ರದ ಜೊತೆಗೆ ಇನ್ವಾಲ್ವ್ ಆಗ್ಬೋದು. ಆಗ್ಬೋದಾ? ಅರ್ಥ ಆಯ್ತಾ? ಮೊದಲನೇ ಸ್ಟೇಜು ಇದು. ಎರಡನೇ ಸ್ಟೇಜ್ ಅಂತ ನಾನು ಆಮೇಲೆ ಹೇಳ್ತೀನಿ. ಗಂಧದ ಕಡ್ಡಿಗೆ ಕರ್ಪೂರ ಹಚ್ಚುವುದೆಲ್ಲ ನಂತರದಲ್ಲಿ ಹೇಳ್ತೇನೆ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಓಂ ತಚ್ಛಯ್ಯೋ ರಾವಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞವಃ ಸಹಸ್ರವಾರ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯಧಿಷ್ಠದ್ದಶಾಂಗುಳಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯಚ್ಚಭವ್ಯಂ ಉದಾಮೃತತ್ವಶೇಷಾನಃ ಯದನ್ನೇನಾತಿರೋಹದೆ ಏತಾವಾನಸ್ಯ ಮಹಿಮಾ ಅತವಜ್ಯಾಯಾರುಶ್ಚ ಪೂರುಷಃ ಪಾದೋऽಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ವೈಶ್ಯಃ ಪದ್ಭ್ಯಾಗಂ ಶೂದ್ರೋ ಅಜಾಯತ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿ ಪದವಿಚ್ಛಿಂತಿ ವೇದಸಃ ಯೋ ದೇವೇಭ್ಯಃ ತಪತಿ ಯೋ ದೇವಾನಾಂ ಪುರೋಹಿತಃ ಪೂರ್ವೋ ಯೋ ದೇವೇಭ್ಯೋ ಜಾತಃ ನಮೋ ರುಚಾಯ ಬ್ರಾಹ್ಮಯೇ ರುಚಂ ಬ್ರಾಹ್ಮಂ ಜನಯन्तಃ ದೇವಾ ಅಗ್ರೇ ತದಪೂರ್ವಂ ಯಸ್ವೈವಂ ಬ್ರಾಹ್ಮಣೋ ವಿದ್ಯಾತ್ ತಸ್ಯ ದೇವಾ ಅಸನ್ವಶೇ. ಈಗ ಎರಡನೇ ಹಂತಕ್ಕೆ ಬರ್ತಾ ಇದೀವಿ. ಈಗ ನೀರು ಏನ್ ತೊಳೆದಿರಲ್ಲ, ನೀರು ನಾನು ನೆನ್ನೆ ಹೇಳಿದೆ ಟ್ರೈನಿಂಗ್ ಅಲ್ಲಿ, ಈ ನೀರು ಯಾವ್ದಕ್ಕೆ ಸಮಾನ? ಸಕಲ ತೀರ್ಥ ಕ್ಷೇತ್ರದ ಎಲ್ಲ ತೀರ್ಥಕ್ಕೆ ಸಮಾನ. ಅದನ್ನ ಒಮ್ಮೆ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೋದಾ? ಆ ತಂದೆ ತಾಯಿ ಪಾದವನ್ನು ತೊಳೆದಂತ ನೀರನ್ನ ಮಕ್ಕಳು ಮಾತ್ರ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅದನ್ನ ಹಾಗೆ ಒಂದು ಉದ್ಧರಣೆಯಲ್ಲಿ ನೀರು ಕುಡಿರಿ, ಅದನ್ನ ಕುಡಿರಿ. ಎಲ್ಲ ತೀರ್ಥ ಪಾನಕ್ಕಿಂತ ಬೆಸ್ಟ್ ತೀರ್ಥ ಇದು. ನೀರು ಕುಡಿರಿ, ಅದನ್ನ ಸ್ವಲ್ಪ ಕೈ ಹಾಕಿ ಮುಚ್ಚಿ ಕುಡಿರಿ. ತೀರ್ಥ ಕುಡಿದ ಹಾಗೆ ಕುಡಿರಿ, ತೀರ್ಥ ಕುಡಿದ ಹಾಗೆ ಕುಡಿರಿ. ವೆರಿ ಗುಡ್. ನನ್ನ ಮಗಳು ಏನಂಗೆ ನೆಕ್ಸ್ಟ್ ಈಗ ಏನನ್ನ ನೀರು ಇದೆಯಲ್ಲ ಅದನ್ನ ವಾಪಸ್ ನಿಮ್ಮ ಚೊಂಬಿಗೆ ಹಾಕಿ, ವಾಪಸ್ ಚೊಂಬು ಅಥವಾ ವಾಟರ್ ಬಾಟಲ್ ನೀರನ್ನು ವಾಪಸ್ ಹಾಕಿ. ಆರತಿ ಹಾಡನ್ನ ಹಾಡ್ತೇನೆ.
ಈ ಆರತಿ ಹಾಡು ಮುಗಿಯೋವರೆಗೂ ಮೊದಲು ಗಂಧದ ಕಡ್ಡಿಯಲ್ಲಿ ಪೂಜೆ ಮಾಡ್ತೀರಿ. ಆಮೇಲೆ ಕರ್ಪೂರವನ್ನ ಹಚ್ಚಿ ಮ್ಯಾಕ್ಸಿಮಮ್ ಒಂದು ದೊಡ್ಡ ಕರ್ಪೂರ ಆದ್ರೆ ಒಂದು ಸಾಕು, ಚಿಕ್ಕ ಕರ್ಪೂರ ಆದ್ರೆ 2 ಹಚ್ಚಿ, ಆಯ್ತಾ? ಆಮೇಲೆ ಪೂಜೆ ಮಾಡ್ಬೇಕಾದ್ರೆ ಕ್ಲಾಕ್ ವೈಸ್ ಮಾಡ್ಬೇಕು, ನೆನಪಿರ್ಲಿ, ಆಂಟಿ ಕ್ಲಾಕ್ ವೈಸ್ ಅಲ್ಲ, ಕ್ಲಾಕ್ ವೈಸ್ ಪೂಜೆ ಮಾಡ್ಬೇಕು. ಫಸ್ಟ್ ಗಂಧದ ಕಡ್ಡಿಯಲ್ಲಿ ಪೂಜೆ ಮಾಡಿ, ಆಮೇಲೆ ನಿಮ್ಮ ಕರ್ಪೂರದಲ್ಲಿ ಪೂಜೆ ಮಾಡಿ. ಕರ್ಪೂರವನ್ನ ತಟ್ಟೆಯನ್ನು ಡ್ರೈ ಮಾಡಿದಿರಲ್ಲ, ಆ ತಟ್ಟೆಯಲ್ಲೇ ಕರ್ಪೂರವನ್ನ ಇಟ್ಟು ಸ್ವೀಟ್ ಕೊಡ್ಬೋದಾಗಿತ್ತು, ತರಕಾರಿ ಎಲ್ಲ ಬಿಡ್ತಾರೆ.